ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೊಂದು ಮಾತು ಕೂಡ ಇದೆ. ಯಾರ ಹಣೆ ಬರ ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಯಾರು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಮನುಷ್ಯಂಗೆ ಅದೃಷ್ಟ ಅಥವಾ ಅವನ ಭರವಸೆ ಅಥವಾ ಅವನ ಹಾರ್ಡ್ ವರ್ಕ್ ಆದ್ರೆ ಏನ್ ಬೇಕಾದ್ರೂ ಆಗ್ತಾನೆ ಅನ್ನೋದಕ್ಕೆ ಇವತ್ತು ಲಿಟ್ರಲಿ ತಮಿಳ್ನಾಡಲ್ಲಿ ಒಂದು ಸಿನಿಮಾ ನೋಡ್ದಂಗ ಆಯ್ತು. 2 ವರ್ಷದ ಹಿಂದೆ ನಟ ರಾಜಕಾರಣಿ ವಿಜಯ್ ಅವರು ತಮ್ಮ ಟಿವಿಕೆ ಪಕ್ಷವನ್ನ ಕಟ್ತಾರೆ. ಆಗ ಎಲ್ರು ಕೂಡ ಅನ್ಕೊಂತಾರೆ ಸಿನಿಮಾದಲ್ಲಷ್ಟೇ ಹೀರೋ ಆಗ್ಲಿಕ್ಕೆ ಸಾಧ್ಯ, ಬಂದು ರಾಜಕಾರಣದಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದಾದ ನಂತರ ಈ ಬಾರಿ ಚುನಾವಣೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ. ಅವರ ಡ್ರೈವರ್ ಮಗಂಗೆ ಸೀಟ್ ಕೊಡ್ತಾರೆ. ಅದಲ್ಲದೆ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿರೋರನ್ನ ಗುರುತಿಸಿ ಸೀಟ್ಗಳನ್ನ ಕೂಡ ಕೊಡ್ತಾರೆ. ಇದೆಲ್ಲ ಒಂದು ಕಡೆ ಆಗತ್ತೆ, ಪ್ರಚಾರವನ್ನ ಮಾಡ್ತಾರೆ. ಅದಾದ ನಂತರ ಕರೂರ್ ಕಾಲ್ ತುಳಿತ ಆಗತ್ತೆ, ಅವ್ರ ವೈಯಕ್ತಿಕ ವಿಚಾರಗಳು ಆಚೆ ಬರುತ್ತೆ. DMK ಆಗ ಏನು ಅಧಿಕಾರದಲ್ಲಿತ್ತು ಬಹಳಷ್ಟು ತೊಂದರೆಯನ್ನ ಮಾಡುತ್ತೆ. ಅವ್ರಿಗೆ ರ್ಯಾಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ಸಭೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಬಹಳಷ್ಟು ಈ ಒಂದು ಇದ್ರ ಮಧ್ಯೆನೂ ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆನೂ ವಿಜಯ್ ಅವರು ಎಲ್ಲೂ ಕೂಡ ಆಟವನ್ನ ಬಿಡದೆ ಯಾವ ಪಕ್ಷ ಜೊತೆ ಮೈತ್ರಿ ಕೂಡ ಮಾಡ್ಕೊಳ್ದೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ಅಂಡ್ ತಮಿಳ್ನಾಡಲ್ಲಿ ಅವರು ಕೊಟ್ಟಂತ ಕರೆಗೆ ಮೂಲೆ ಮೂಲೆಗಳಿಂದ ಬಂದು ಎಷ್ಟೋ ದೇಶಗಳಿಂದ ಬಂದು ಓಟನ್ನ ಮಾಡ್ತಾರೆ. ಇವತ್ತು ನಿಜವಾಗ್ಲೂ ಇತಿಹಾಸವನ್ನ ಬರ್ತಿದ್ದಾರೆ ವಿಜಯ್ ಅವರು. ಅವರ ಈ ಅಭೂತಪೂರ್ವ ಮುನ್ನಡೆಗೆ, ಅಭೂತಪೂರ್ವ ಗೆಲುವಿಗೆ ಅಂದ್ರೆ ಸದ್ಯದ ಲೆಕ್ಕಾಚಾರ ನೋಡಿದ್ರೆ 108 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು ವಿಜಯ್ ಅವರು. ಇದಕ್ಕೆಲ್ಲ 10 ಎಕ್ಸಾಕ್ಟ್ ಕಾರಣಗಳಿದೆ. ಆ 10 ಎಕ್ಸಾಕ್ಟ್ ಕಾರಣಗಳು ಯಾವುದು ಎಲ್ಲವನ್ನ ಕೂಡ ನಾನೀಗ ಒಂದೊಂದಾಗಿ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ರಂಜಿತಾ ರೇವಣ್ಣ. ತಮಿಳ್ನಾಡಲ್ಲಿ ಯಾರು ಕೂಡ ಗೆಸ್ ಮಾಡಿರಲಿಲ್ಲ ಈ ರೀತಿಯಾಗಿ ಒಂದು ಫಲಿತಾಂಶ ಬರುತ್ತೆ ಅಂತ. ಈಗ ರಾಜಕೀಯ ಪಕ್ಷಗಳೆಲ್ಲ ಏನಿತ್ತು ಆ ಲೆಕ್ಕಾಚಾರ ಎಲ್ಲಾನು ಕೂಡ ತಲೆ ಕೆಳಗ್ ಮಾಡ್ಬಿಟ್ಟಿದೆ ಈ ಒಂದು ಟಿವಿಕೆ ಪಕ್ಷ ಅಂತ. ಮತಗಟ್ಟೆ ಸಮೀಕ್ಷೆಗಳಲ್ಲೂ ಕೂಡ ಕೆಲವು ಕ್ಷೇತ್ರಗಳನ್ನ ಟಿವಿಕೆ ಪಡ್ಕೊಬಹುದು. DMK ಅಥವಾ AADMK ಸರ್ಕಾರವನ್ನು ರಚಿಸುತ್ತೆ ಅನ್ನೋದು ಕೂಡ ಎಕ್ಸಿಟ್ ಪೋಲ್ ಅಲ್ಲಿ ಬಂತು. ಆದ್ರೆ ಈಗ ಆ ಎಕ್ಸಿಟ್ ಪೋಲ್ ಕಂಪ್ಲೀಟ್ ರಿಪೋರ್ಟ್ ಉಲ್ಟಾ ಪಲ್ಟಾ ಆಗಿರುವಂತದ್ದು. ಎಕ್ಸಿಟ್ ಪೋಲ್ ವಿಚಾರಕ್ಕೆ ಬಂದಾಗ ಆಕ್ಸಿಸ್ ಮೈ ಇಂಡಿಯಾ ಒಂದು ಎಕ್ಸಾಕ್ಟ್ ಆಗಿ ಕೊಟ್ಟಿರುತ್ತೆ. ಅಂದ್ರೆ ಒಂದು 120 ಸ್ಥಾನಗಳನ್ನ ಗೆಲ್ಲುತ್ತೆ, ಬಹುಮತದಿಂದ ಸರ್ಕಾರವನ್ನ ರಚನೆ ಮಾಡ್ತಾರೆ ವಿಜಯ್ ಅವರು ಅನ್ನೋ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದಿರುತ್ತೆ. ಆ ಒಂದು ಹತ್ರ ಇವಾಗ ಹೋಗಿರುವಂತದ್ದು ವಿಜಯ್ ಅವರು. 108 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾರೆ. DMK ಕೇವಲ 74 ಹಾಗೂ AADMK ಪಕ್ಷಕ್ಕೆ 52 ಮುನ್ನಡೆ ಸಿಕ್ಕಿರುವಂತದ್ದು. ಅಂದ್ರೆ ವಿಜಯ್ ಅವರು ಇವತ್ತು ಏನು ತಮಿಳ್ನಾಡಲ್ಲಿ ಒಂದು ಹೊಸ ದಾಖಲೆಯನ್ನ ಬರ್ತಿದ್ದಾರೆ ಅಥವಾ ಒಂದು ಹೊಸ ಛಾಪನ್ನ ಮೂಡಿಸಿದ್ದಾರೆ, ಇಡೀ ದೇಶಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರು ಕೂಡ ತೊಂದರೆ ಆಗಲ್ಲ. ಅಂದ್ರೆ ಎಷ್ಟೋ ಪಕ್ಷಗಳು ಮಾಡ್ಬೇಕಂತ ಅನ್ಕೊಂತಾರೆ ಅಥವಾ ಹೊಸ ಹೊಸ ಪಕ್ಷಗಳು ಬರುತ್ತೆ, ಹೊಸಬ್ರು ಬರ್ತಾರೆ, ಬಂದು ಕೂಡ ಅದು ಅಷ್ಟು ಈಸಿ ಆಗಿ ಅಂದ್ರೆ ಬೆಳೆಯೋಕೆ ಅಥವಾ ರಾಜಕಾರಣದಲ್ಲಿ ಆ ನೆಲೆಯನ್ನ ಹೂರ್ಲಿಕ್ಕೆ ಬಹಳಷ್ಟು ಕಷ್ಟ ಇರುತ್ತೆ. ಆದ್ರೆ ವಿಜಯ್ ಅವರು ಪ್ರಥಮ ಬಾರಿಗೆ ಬಂದು ಚುನಾವಣೆಯಲ್ಲಿ ಗೆದ್ದು ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ತಮಿಳ್ನಾಡಲ್ಲಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅಂದ್ರೆ ಒಂದು ಚಿಕ್ಕ ವಿಚಾರ ಅಲ್ಲ ಅದು. ಸೊ ಯಾವ್ಯಾವ್ದು 10 ಕಾರಣಗಳಂತ ಒಂದೊಂದಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬದಲಾವಣೆ ಬಯಸದಂತ ತಮಿಳ್ನಾಡಿನ ಜನ. 1967ರಿಂದಲೂ ಕೂಡ ತಮಿಳ್ನಾಡು ರಾಜ್ಯದಲ್ಲಿ ಕೇವಲ DMK ಅಥವಾ AADMK ಈ ಪಕ್ಷಗಳೇ ಅಧಿಕಾರಕ್ಕೆ ಇಟ್ಕೊಂಡು ಬರ್ತಾ ಇತ್ತು. ಇದನ್ನ ತಮಿಳ್ನಾಡಿ ಜನ ಸಾಕಾಗಿ ಇಲ್ಲ ನಾವೇನೋ ಹೊಸದಾಗಿ ಬೇಕು ಅಂತ ಒಂದು ಬಯಸಿದ್ದು. ಏಕಸ್ವಾಮಿ ಆಡಳಿತ ಶೈಲಿಯಿಂದ ಬೇಸತ್ತಂತ ಜನ ಹೊಸತನದತ್ತ, ಹೊಸ ನಾಯಕನತ್ತ ಮುಖ ಮಾಡಿದ್ರು. ಆ ಮೂಲಕ ಇವತ್ತು ರಾಜ್ಯದ ಬೆಳವಣಿಗೆಯ ಭರವಸೆಯನ್ನ ಇಟ್ಟು ಟಿವಿಕೆ ಪಕ್ಷಕ್ಕೆ ಮತವನ್ನ ಹಾಕಿದ್ದಾರೆ. ಜನಜೀವನ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಕ್ಷೇತ್ರಗಳ ಅಭಿವೃದ್ಧಿ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ನಟ ವಿಜಯ್ ಅವರು ಹಲವಾರು ಆಶ್ವಾಸನೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಜನ ಬದಲಾವಣೆಯನ್ನ ಬಯಸಿ ಹೊಸ ಪಕ್ಷವನ್ನ ತಮಿಳ್ನಾಡಲ್ಲಿ ಈಗ ಬೆಂಬಲಿಸಿದ್ದಾರೆ. ಆ ಆಶ್ವಾಸನೆಗಳನ್ನ ವಿಜಯ್ ಅವರು ನಿಜ ಮಾಡ್ತಾರೆ ಅಂತ ನಂಬಿದ್ದಾರೆ. ಇನ್ನು ಆಡಳಿತ ವಿರೋಧಿ ಅಲೆ ಕೂಡ ಈಗ ಟಿವಿಕೆಗೆ ಹೊರ ಆಗಿರುವಂತದ್ದು. ಮತ್ತೆ ಗದ್ದುಗೆ ಏರಲು MK ಸ್ಟಾಲಿನ್ ವಿಫಲರಾಗಿದ್ದು ಕೂಡ ನಟ ವಿಜಯ್ ಪಕ್ಷಕ್ಕೆ ವರವಾಗಿದೆ. ಒಂದ್ ಕಡೆ ವಿಜಯ್ ಅವರಿಂದ MK ಸ್ಟಾಲಿನ್ಗೆ ಮೈನಸ್ ಆಗಿದ್ರೆ MK ಸ್ಟಾಲಿನ್ ಇಂದ ವಿಜಯ್ ಅವ್ರಿಗೆ ಪ್ಲಸ್ ಆಗಿದೆ. ಅದೇ ಇಲ್ಲಿ ಆಗಿರುವಂತದ್ದು ಒಂದು ಕಾರಣ ಅಂತ ಹೇಳಿದ್ರೆ ತಮಿಳುನಾಡಿನ ಜನ ಬದಲಾವಣೆಯನ್ನ ಬಯಸಿದ್ದು. ಎರಡನೇದು ಜನರಿಗೆ ಕೊಟ್ಟಂತ ಭರವಸೆಗಳು.
ಈ ಗ್ಯಾರಂಟಿ ಮೇಲೆ ಎಲ್ಲ ಚುನಾವಣೆಗಳು ನಡೀತಾ ಇದೆ. ಅದೇ ರೀತಿಯಾಗಿ ವಿಜಯ್ ಅವರು ಕೂಡ ಬಹಳಷ್ಟು ಭರವಸೆಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ತಮಿಳುನಾಡು ಜನರಿಗೆ ಗ್ಯಾರಂಟಿ ರೀತಿಯ ಹಲವು ಭರವಸೆಗಳನ್ನ ಕೊಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಕೂಡ ಮಾಡ್ತಾರೆ. ಯಾವ್ಯಾವ್ದು ಅಂತ ಹಂಗೆ ನೋಡ್ತಾ ಹೋದ್ರೆ ರೈತರ ಸಾಲ ಮನ್ನಾ ಆಗಿರ್ಬೋದು, AICT ಆಗಿರ್ಬೋದು, ಯೂನಿವರ್ಸಿಟಿ ನಿರ್ಮಾಣ ಆಗಿರ್ಬೋದು, ಉನ್ನತ ವ್ಯಾಸಂಗ ಮಾಡೋರಿಗೆ 15,000 ಪ್ರೋತ್ಸಾಹ ಧನ, ಬಡ ಕುಟುಂಬದ ಮಹಿಳೆಗೆ ಮದುವೆ ಸಂದರ್ಭದಲ್ಲಿ 8 ಗ್ರಾಂ ಚಿನ್ನ, ಉಡುಪು ವಿತರಣೆ, ಮನೆ ಯಜಮಾನಿಗೆ 2,000 ರೂಪಾಯಿ ಹಣ, ವಾರ್ಷಿಕ 6 ಸಿಲಿಂಡರ್ ವಿತರಣೆ, 5 ಲಕ್ಷ ವಿದ್ಯಾರ್ಥಿಗಳಿಗೆ ಶ್ಯೂರಿಟಿ ಇಲ್ಲದೆ ಸಾಲವನ್ನ ಕೊಡುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಅಂದ್ರೆ ವಿಜಯ್ ಅವರು ಮಹಿಳೆಯರಿಗೆ, ಯುವಕರಿಗೆ ಮತ್ತು ಮನೆ ನಡೆಸಲಿಕ್ಕೆ ಏನೆಲ್ಲ ಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಇವರಿಗೆ ಜಾಸ್ತಿ ಆದ್ಯತೆಯನ್ನ ಕೊಟ್ಟು ಅವರನ್ನ ಸೆಳೆದಿರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳನ್ನು ಈಗ ಏನು 18 ವರ್ಷ ತುಂಬಿ ಪ್ರಥಮ ಬಾರಿ ಮತವನ್ನ ಚಲಾಯಿಸ್ತಿರ್ತಾರೆ, ಅವ್ರನ್ನು ಕೂಡ ಅಟ್ರಾಕ್ಟ್ ಮಾಡ್ಲಿಕ್ಕೋ ಅಥವಾ ಅವ್ರನ್ನ ಸೆಳೆಯೋದಿಕ್ಕೋ ಈ ರೀತಿಯಾಗಿ ಗ್ಯಾರಂಟಿಗಳನ್ನ ಕೊಡ್ತಾರೆ. ಇದು 2ನೇ ಕಾರಣ. 3ನೇ ಕಾರಣ ಬಂದು ಸಿನಿಮಾ ನಟರಿಗೆ ಬೆಂಬಲ ಇರುವಂತದ್ದು. ಅಂದ್ರೆ ತಮಿಳ್ನಾಡಲ್ಲಿ ನಟರು ಈ ರೀತಿ ಅಭೂತಪೂರ್ವ ಯಶಸ್ಸನ್ನ ಸಿಗ್ತಿರೋದು ಇದೇನ್ ಮೊದ್ಲಲ್ಲ. ಈ ಹಿಂದೆ ಕೂಡ ಅಣ್ಣಾ DMK ಪಕ್ಷ ಕಟ್ಟಿ ಜನಪ್ರಿಯ ನಟ MG ರಾಮಚಂದ್ರನ ಅಧಿಕಾರಕ್ಕೆ ಬಂದಿರ್ತಾರೆ. ಬಳಿಕ ಜಯಲಲಿತಾ ಅದೇ ದಾರಿಲಿ ಬಂದು ಹೇಳ್ತಾರಲ್ಲ, ಲೈಕ್ ಜಯಲಲಿತಾ ಒಂದು ಇತಿಹಾಸವನ್ನೇ ಬರ್ದಿದ್ದಾರೆ ಇವತ್ತು ನಾವು ನೋಡೋದಾದ್ರೆ. ಸೊ ಅವರು ಕೂಡ ಅದೇ ಸಿನಿಮಾ ರಂಗದಿಂದ ಬರ್ತಾರೆ. ಇದೀಗ ವಿಜಯ್ ತಮ್ಮ ಸಿನಿಮಾ ಜನಪ್ರಿಯತೆಯಿಂದ ಜನ ಬೆಂಬಲವನ್ನ ಪಡ್ಕೊಂಡಿದ್ದಾರೆ. ತಮಿಳುನಾಡು ಜನಸಾಮಾನ್ಯರಿಗೆ ಸಿನಿಮಾ ನಟರ ಕುರಿತ ಅಭಿಮಾನ ಏನಿದೆ, ಆ ಅಭಿಮಾನ ಇವತ್ತು ಬಂದಿರುವಂತ ಈ ರಿಸಲ್ಟ್ಗೆ ಸಾಕ್ಷಿ ಆಗುತ್ತೆ. ಇನ್ನು 4ನೇ ಕಾರಣ ಅಂದ್ರೆ ಮತ್ತೆ ಸಿನಿಮಾಕ್ಕೆ ಮರಳೋದಿಲ್ಲ ಅಂತ ವಿಜಯ್ ಅವರು ಶಪಥವನ್ನ ಮಾಡ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಜಾಕೀಯ ಪಕ್ಷ ತಗೊಂಡು ಉಪೇಂದ್ರ ಅವ್ರು ಬರ್ತಾರೆ. ಆದ್ರೆ ಅವರು ಸಿನಿಮಾನು ಕೂಡ ಬಿಡೋದಿಲ್ಲ, ಈ ಕಡೆ ರಾಜಕೀಯನೂ ಕೂಡ ಬಿಡೋದಿಲ್ಲ. ಆದ್ರೆ ವಿಜಯ್ ಅವರು ಅಲ್ಲಿ ಆ ತಪ್ಪನ್ನ ಮಾಡೋದಿಲ್ಲ. ಸಿನಿಮಾಗೆ ಲಾಸ್ಟ್ ಅವ್ರದ್ದು ಜನನಾಯಕನು ಈಗ ರಿಲೀಸ್ ಆಗ್ಬೇಕಿತ್ತು, ಅದು ಕಾರಣಾಂತರಗಳಿಂದ ಓಲ್ಡ್ ಇದೆ, ಅದು ಬೇರೆ ವಿಚಾರ. ಸೊ ಆ ಸಿನಿಮಾನೇ ಲಾಸ್ಟ್ ಅಂತ ಅವರು ಘೋಷಣೆಯನ್ನ ಕೂಡ ಮಾಡ್ತಾರೆ. ಅದೊಂದು ಚಿತ್ರ ಲಾಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಸೋತ್ ಮೇಲೆ ಮತ್ತೆ ಸಿನಿಮಾಕ್ಕೆ ಹೋಗ್ತಾರೆ ಅಂತ ಏನು ರಾಜಕೀಯ ಎದುರಾಳಿಗಳೆಲ್ಲ ತಿರುಗೇಟನ್ನ ಕೊಟ್ಟಿದ್ರು. ಸೊ ಆಗ ವಿಜಯ್ ಅವರು ನಾನು ರಾಜಕೀಯಕ್ಕೆ ಬಂದ ಮೇಲೆ ನಾನು ನಟನೆಯನ್ನ ಮಾಡೋದಿಲ್ಲ, ಅದು ಸೋಲು ಗೆಲುವು ಅದೆಲ್ಲ ನೆಕ್ಸ್ಟ್ ಪ್ರಶ್ನೆ, ಆದ್ರೆ ನಾನು ಎಲ್ಲೂ ಕೂಡ ನಟನೆ ಮಾಡೋದಿಲ್ಲ ಅಂತ ಹೇಳಿರ್ತಾರೆ. ಅದೇ ವಿಚಾರವನ್ನ ಕೂಡ ವಿಜಯ್ ಅವರು ತುಂಬಾ ನಟನೆಯನ್ನ ಮಾಡ್ತಾರೆ. ಹಾಗೆ ಹೀಗೆ ಅಂತ ಟೀಕೆಗಳನ್ನ ಮಾಡಿದಾಗ ವಿಜಯ್ ಅವರು ಒಂದು ವೇದಿಕೆಯಲ್ಲಿ ಉತ್ತರವನ್ನ ಕೂಡ ಕೊಟ್ಟಿರ್ತಾರೆ. ನಾನು ಸಿನಿಮಾದಲ್ಲಷ್ಟೇ ನಟನೆಯನ್ನ ಮಾಡ್ತೀನಿ, ರಾಜಕೀಯದಲ್ಲಿ ನಿಮ್ಮಾಗಿ ನಟನೆಯನ್ನ ಮಾಡೋದಿಲ್ಲ ಅಂತ ಬಹಳಷ್ಟು ಖಾರವಾಗಿ ಟಾಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ. ಎಲ್ಲ ಒಂದು ಕಡೆ ಇದು ಕೂಡ ವರ ಆಗಿದೆ ವಿಜಯ್ ಅವರಿಗೆ. ಇನ್ನು 5ನೇ ಕಾರಣ ಅಂತ ಹೇಳಿದ್ರೆ ಜಾತ್ಯತೀತವಾಗಿ ಎಲ್ಲ ವರ್ಗ ಎಲ್ಲ ಜಾತಿ ಜನರ ಬೆಂಬಲ ಸಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ವಿಜಯ್ ಪಕ್ಷ ಏನ್ ಮಾಡಿದ್ರು, ಕೇವಲ ಯುವ ಜನರಾಗಿರ್ಬೋದು, ಜೆನ್ಸಿಗಳ ಬೆಂಬಲಿಸ್ತಾರೆ ಅಂತ ಒಂದು ಲೆಕ್ಕಾಚಾರ ಏನಿತ್ತು ಅದು ಸಂಪೂರ್ಣವಾಗಿ ತಪ್ಪಾಗಿರುವಂತದ್ದು. ಯಾಕಂದ್ರೆ ಬರೀ ಜೆನ್ಸಿ ಮತ್ತು ಯುವ ಜನರು ಏನಿದ್ರು ಅವ್ರು ಬೆಂಬಲಿಸದೆ ಇವತ್ತು ಟಿವಿಗೆ ಇಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಎಲ್ಲಾ ವರ್ಗದ ಜಾತಿ ಜನ ಇವತ್ತು ಬೆಂಬಲಿಸ್ತಿದ್ದಾರೆ. ಜಾತ್ಯತೀತವಾಗಿ ಪಕ್ಷ ಕಟ್ಟಿದಂತ ವಿಜಯ್ ತಮ್ಮ ಪಕ್ಷದ ಕಚೇರಿಯಲ್ಲಿ MGR ಅವರ ಪ್ರತಿಮೆ ಆಗಿರ್ಬೋದು, BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಕೂಡ ಇಟ್ಟಿದ್ದಾರೆ. ಅವರು ಅಭಿವೃದ್ಧಿ ಅನ್ನೋದನ್ನೇ ಮಂತ್ರವಾಗಿಸ್ಕೊಂಡಿದ್ದಾರೆ. ಇದು ಕೂಡ ಅವರಿಗೆ ಪ್ಲಸ್ ಆಗಿರುವಂತದ್ದು. ಇನ್ನು 6ನೇ ಕಾರಣ ನೋಡೋದಾದ್ರೆ ಸ್ವಂತ ಹಣ ಖರ್ಚು ಮಾಡಿ ಚುನಾವಣೆಯನ್ನ ಮಾಡಿರುವಂಥದ್ದು. ಯಾವುದೇ ರಾಜ್ಯದಲ್ಲಿ ಚುನಾವಣೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಪಕ್ಷಕ್ಕೆ ಇನ್ನೊಂದು ಕಡೆಯಿಂದ ದುಡ್ಡನ್ನ ಕೊಡುವಂಥದ್ದು ಅಥವಾ ಫಂಡಿಂಗ್ ಮಾಡುವಂಥದ್ದು ಈ ಕಲ್ಚರ್ ಜಾಸ್ತಿ ಇತ್ತು. ಆದ್ರೆ ವಿಜಯ್ ಅವರು ಇಲ್ಲಿ ತಾವು ಇಷ್ಟು ವರ್ಷ ಏನು ದುಡ್ದಿದ್ರು ಆ ಹಣವನ್ನ ಖರ್ಚು ಮಾಡ್ತಾರೆ. ನಟ ವಿಜಯ್ ತಮ್ಮ 69 ಸಿನಿಮಾಗಳಲ್ಲಿ ಬಂದಂತ ಹಣ ಏನಿದೆ ಅದನ್ನ ಸಂಪೂರ್ಣವಾಗಿ ಚುನಾವಣೆಯಲ್ಲಿ ಖರ್ಚು ಮಾಡಿದಾರಂತೆ. ಇನ್ನು ಇತರ ಪಕ್ಷಗಳು ಸರ್ಕಾರ ಏನ್ ಮಾಡ್ತಾರೆ, ಜನರ ಹಣವನ್ನ ಬಳಸ್ತಾರೆ ಅಥವಾ ಫಂಡಿಂಗ್ ಮಾಡುತ್ತೆ, ಇದನ್ನೆಲ್ಲ ಕೂಡ ಬಳಸ್ತಾರೆ. ಅದಲ್ಲದೆ ಈಗ ಕರೂರಲ್ಲಿ ಏನು ಒಂದು ಕಾಲ್ತುಳಿತ ಆಯ್ತು, ಆ ದುರಂತದಲ್ಲಿ ಮೃತಪಟ್ಟಂತ ಕುಟುಂಬದವರಿಗೂ ಕೂಡ ಭಾರಿ ಪ್ರಮಾಣದ ಧನ ಸಹಾಯವನ್ನ ಮಾಡ್ತಾರೆ. ಆದ ತಪ್ಪಿಗೆ ಮರುಕವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಜನ ಒಟ್ಟಿಗೆ ದುಡ್ಡು ಬಯಸ್ತೆ ಬದಲಾವಣೆಗಾಗಿ ಕರ್ನಾಟಕದಲ್ಲಿದ್ದಂತ ವಲಸಿಗರು ಕೂಡ ಹೋಗಿ ವಿಜಯ್ಗೆ ಮತವನ್ನ ಚಲಾಯಿಸಿ ಬಂದಿದ್ರು. ಈ ಮಾತನ್ನ ನಾವು ಆಗ್ಲೂ ಕೂಡ ಹೇಳ್ತಾ ಇದ್ವಿ. ಬೆಂಗಳೂರಲ್ಲಿ ಇರುವಂತ ಎಷ್ಟೋ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತರು ಆಗಿರ್ಬೋದು ಅಥವಾ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಮತವನ್ನ ಚಲಾಯಿಸಿದ್ದಾರೆ. ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮತದಾನ ದಿನ ವಿಡಿಯೋಸ್ಗಳು ಬರುತ್ತೆ. ವಿ ಆರ್ ಕಮಿಂಗ್ ಫ್ರಮ್ ಲಂಡನ್, ವಿ ಆರ್ ಕಮಿಂಗ್ ಫ್ರಮ್ ಆಸ್ಟ್ರೇಲಿಯಾ ಟು ವೋಟ್ ವಿಜಯ್ ಅಂತ. ಅಂದ್ರೆ
ಅವರೊಂದು ಕರೆ ಕೊಟ್ಟಿರ್ತಾರೆ, ಯಾವ ಮೂಲೆಯಲ್ಲಿ ಇದ್ರು ಏನೇ ಕೆಲಸ ಇದ್ರು ಬಿಟ್ಟು ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ. ಆ ಮಾತಿಗೆ ಬೆಲೆ ಕೊಟ್ಟು ಎಷ್ಟೊಂದು ಜನ ಹೋಗಿ ಮತವನ್ನ ಚಲಾಯಿಸ್ತಾರೆ. ಇದು ಕೂಡ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಇನ್ನೊಂದು ಕಾರಣ, 7ನೇ ಕಾರಣವನ್ನ ನೋಡೋದಾದ್ರೆ ತಿರುಚಿ ಪೂರ್ವ, ಪೆರಂಬೂರು ಎರಡೂ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿರುವಂತದ್ದು. ಅಂದ್ರೆ ನಟ ವಿಜಯ್ ಏನಿದ್ದಾರೆ, ಅವರು 2 ಕಡೆ ಸ್ಪರ್ಧೆಯನ್ನ ಮಾಡಿರ್ತಾರೆ. ಒಂದು ತಿರುಚಿ ಪೂರ್ವ ಹಾಗೂ ಪೆರಂಬೂರು ಎರಡೂ ಕಡೆಗಳಲ್ಲೂ ಕೂಡ ಗೆಲುವನ್ನ ಈಗ ಪಡ್ಕೊಂಡಿರುವಂತದ್ದು. ಮೊದಲ ಬಾರಿಗೆ ಚುನಾವಣೆಗೆ ಅತ್ಯಲ್ಪ ಕಡಿಮೆ ತಯಾರಿಯೊಂದಿಗೆ ಇಳಿದಿದ್ರು ಕೂಡ ಜನ ಪಕ್ಷಕ್ಕೆ ಹಾಗೂ ಸ್ವತಃ ವಿಜಯ್ಗೆ ಭಾರಿ ಬೆಂಬಲವನ್ನ ಕೊಟ್ಟು ಗೆಲ್ಸಿರುವಂತದ್ದು. ಇವತ್ತು MK ಸ್ಟಾಲಿನ್ ಅವರು ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಗೆಲ್ಲಿಕ್ ಆಗ್ತಿಲ್ಲ. ಅಂಥದ್ರಲ್ಲಿ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ನಿಂತ್ಕೊಂತಾರೆ, 2 ಕ್ಷೇತ್ರಗಳಲ್ಲೂ ಕೂಡ ಜಯವನ್ನ ಸಾಧಿಸ್ತಾರೆ. ವಿಜಯ್ ಅವರ ಸಿನಿಮಾ ಶೈಲಿಯ ಭಾಷಣಗಳು ಕೂಡ ಜನರ ಮನವನ್ನ ಗೆದ್ದಿರುವಂತದ್ದು. ಉದಾಹರಣೆಗೆ ಕಾಡಲ್ಲಿ ಎಲ್ಲಾ ಪ್ರಾಣಿಗಳ ಜೊತೆಗಿದ್ರು ಒಂಟಿಯಾಗಿ ನಿಲ್ಲೋದು, ಸಿಂಹ ಮತ್ತೆ ಗೆಲುವು ಕೂಡ ಅದರದ್ದೇ ಅನ್ನೋ ಒಂದು ಡೈಲಾಗ್ ಅನ್ನ ಹೊಡೆದಿರ್ತಾರೆ. ಈಗಂತೂ ಎಲ್ಲಾ ಸ್ಟೇಟಸ್ ಅಲ್ಲೂ ಕೂಡ ಇದೇ ಕಾಣಿಸ್ತಾ ಇರುವಂತದ್ದು. ಎಲ್ಲಾರು ಇದನ್ನೇ ಹಾಕೊಂಡು ವಿಜಯ್ ಅವರನ್ನ ಮೆರೆಸ್ತಾ ಇದ್ದಾರೆ. ಆ ಡೈಲಾಗ್ ಕೂಡ ಹೇಳಿದ್ರು. ಸೊ ಅಲ್ಲಿ ಒಂದು ಜನಗಳಿಗೆ ಕನ್ಫರ್ಮ್ ಆಯ್ತು, ಇವರು ಯಾವ ಪಕ್ಷ ಜೊತೆ ಕೂಡ ಹೋಗೋದಿಲ್ಲ ಅಂತ. ಯಾಕೆಂತಂದ್ರೆ ಈ ಹಿಂದೆ ಬಿಜೆಪಿಯ ಒಂದು ಸೈದ್ಧಾಂತಿಕವನ್ನ ನಾನು ಒಪ್ಪೋದಿಲ್ಲ, ಹಾಗಾಗಿ ನಾನು ಅವರ ಬಳಿ ಹೋಗೋದಿಲ್ಲ, DMK ನನ್ನ ವಿರೋಧವನ್ನ ಮಾಡ್ತೀನಿ, ಹಾಗಾಗಿ ನಾನು ಅವ್ರ ಜೊತೆ ಕೂಡ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ವಿಜಯ್ ಅವರು ಹೇಳಿದ್ರು. ಸೊ ಅದು ಎಲ್ಲೂ ಕೂಡ ಪ್ಲಸ್ ಆಗಿರುವಂತದ್ದು. ಇನ್ನು 8ನೇ ಕಾರಣ ನೋಡೋದಾದ್ರೆ ಶಿಕ್ಷಣ ಆರೋಗ್ಯ ಕ್ಷೇತ್ರದ ಕ್ರಾಂತಿ. ಅಂದ್ರೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದ ಕ್ರಾಂತಿ ಬಗ್ಗೆ ವಿಜಯ್ ಬಹಳಷ್ಟು ಬಾರಿ ಭಾಷಣದಲ್ಲಿ ಹೇಳಿದ್ರು. ಚುನಾವಣಾ ರ್ಯಾಲಿಗಳಲ್ಲಿ ಉಚಿತ ಗುಣಮಟ್ಟದ ಶಿಕ್ಷಣ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಅಲ್ಲದೆ ಆರೋಗ್ಯ ಸಂಸ್ಥೆಗಳನ್ನ ಕಟ್ಟಿಸಿ ಚಿಕಿತ್ಸೆಗಳನ್ನ ಕೊಡಿಸ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ರು. ಅಂದ್ರೆ ಇದು ಭರವಸೆ ಆಗಿರದೆ ವಿಜಯ್ ಹೇಳಿದ್ದನ್ನ ಮಾಡೋದು, ಸಾಧ್ಯವಾಗುವುದನ್ನೇ ಹೇಳೋದು ಅಂತ ಅಭಿಮಾನಿಗಳು ಕೂಡ ನಂಬಿದ್ದಾರೆ. ಮುಂದೆ ನೋಡೋಣ ಏನ್ ಮಾಡ್ತಾರೆ ಅಂತ. 9ನೇ ಕಾರಣ ನೋಡೋದಾದ್ರೆ ಅಭಿಮಾನಿಗಳಿಂದ ಕಾರ್ಯಕರ್ತರ ರೀತಿ ಕೆಲಸ ಆಗಿರುವಂತದ್ದು. ಎಲ್ಲ ಕೂಡ ನಮ್ಮ ಪಕ್ಷ ಅಂತ ಈಗ ಕಾರ್ಯಕರ್ತರೆಲ್ಲ ಕೆಲಸ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ವಿಜಯ್ ಅವರ ಅಭಿಮಾನಿ ಏನಿತ್ತು, ಆ ಫ್ಯಾನ್ಸ್ ಏನಿದ್ರು, ಅವರೇ ಕಾರ್ಯಕರ್ತರಾದ್ರು. ಅವ್ರ ರೀತಿ ಕೆಲಸವನ್ನ ಮಾಡಿದ್ರು. 3-4 ತಿಂಗಳು ಬೆಳಕಿಗೆ ಬಂದ ಪಕ್ಷ ಆಗ್ರಿಂದ ಟಿವಿಕೆ ಬೆಂಬಲಿಗರು ಏನ್ ಮಾಡಿದ್ರು ಅಂದ್ರೆ ಲೈಕ್ ಈಗ ಟಿವಿಕೆ ಪಕ್ಷ ಒಂದು 2 ವರ್ಷದಿಂದಾನೇ ಅವ್ರು ಅನ್ಕೊಂಡಿದ್ರು ಕೂಡ ಈ 3-4 ತಿಂಗಳಿಂದ ಬೆಳಕಿಗೆ ಬಂದಿದ್ದು ಟಿವಿಕೆ ಅಂದ್ರೆ ಪಕ್ಷ ಇದೆ, ಈ ಮಟ್ಟಕ್ಕಿದೆ ಅಂತ. ಆಗ ಯಾರು ಬೆಂಬಲಿಗರು ಕಾರ್ಯಕರ್ತರು ಯಾರು ಕೂಡ ಇರಲಿಲ್ಲ. ಕೇವಲ ವಿಜಯ್ ಅವರ ಸಿನಿಮಾ ಅಭಿಮಾನಿಗಳೇ ಕಾರ್ಯಕರ್ತರ ರೀತಿ ದುಡಿತಾರೆ. ದೊಡ್ಡ ಮಟ್ಟದ ರ್ಯಾಲಿಗಳಿಗೆ ಅವಕಾಶಗಳು ಸಿಗದೆ ಹೋದಾಗ್ಲೂ ಕೂಡ ಅವರ ಅಭಿಮಾನಿಗಳು ರೀಲ್ಸ್ ಮಾಡ್ತಾರೆ, ವಿಡಿಯೋಗಳನ್ನ ಮಾಡಿ ಜನರಿಗೆ ಹಂಚ್ತಾರೆ. ಇದು ಉತ್ತಮ ಅಭಿಪ್ರಾಯ ಮೂಡಿಸಲಿ ನಿಜವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ. ಇನ್ನು ವಿಜಯ್ ಮಕ್ಕಳ ಇಯಕಂ ಎಂಬ ಅಭಿಮಾನಿ ಸಂಘಟನೆ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಉತ್ತಮವಾಗಿ ಕಾರ್ಯ ಕೂಡ ನಿರ್ವಹಿಸುತ್ತೆ. ಇದು ಕೂಡ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಇನ್ನು ಕೊನೆಯದಾಗಿ 10ನೇ ಕಾರಣ ಅಂತ ನೋಡೋದಾದ್ರೆ ಏಕಾಂಗಿಯಾಗಿ ನಿಲ್ಲುವಂತ ಚುನಾವಣಾ ತಂತ್ರ. ಇದು ಬರೋದಿಲ್ಲ. ಯಾವುದೇ ಒಂದು ಪಕ್ಷ ಈಗ ಸ್ವಂತವಾಗಿ ಬಂತು ಅಥವಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಚುನಾವಣೆ ಸೋಲಿನ ಭಯದಲ್ಲೋ ಮತ್ತೊಂದು ಭಯದಲ್ಲೋ ಮೈತ್ರಿ ಆಗುತ್ತೆ. ಆದ್ರೆ ವಿಜಯ್ ಅವರಿಗೆ ಬಿಜೆಪಿಯಿಂದ ಆಫರ್ ಬರುತ್ತೆ, ಆಗ್ಲೂ ಕೂಡ ಅವರು ನಿರಾಕರಣೆಯನ್ನ ಮಾಡ್ತಾರೆ, ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರೆ. ಅದೇ ಮಾತನ್ನ ಉಳಿಸ್ಕೊಂಡು ಇವತ್ತು ವಿಜಯ್ ಅವರು ಏಕಾಂಗಿಯಾಗಿ 108 ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ. ಬಹುಮತದೊಂದಿಗೆ ಸರ್ಕಾರವನ್ನ ರಚಿಸಲಿಕ್ಕೆ ಅಥವಾ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ವಿಜಯ್ ಅವರು ಮಾಡ್ಕೊಂಡಿದ್ದಾರೆ. ವಿಜಯ್ ಯಾವುದೇ ಒಂದು ದೊಡ್ಡ ಪಕ್ಷಗಳೊಡನೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಏಕಾಂಗಿಯಾಗಿ ಪಕ್ಷ ಕಟ್ತಾರೆ, ಸ್ಪರ್ಧೆಗೆ ಇಳಿತಾರೆ. ಅವರ ಚುನಾವಣಾ ತಂತ್ರಕ್ಕೆ ಮತ್ತು ಅವರ ಆತ್ಮವಿಶ್ವಾಸ ಎಷ್ಟಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮತ್ತು ದೊಡ್ಡ ಯುವ ಸಮೂಹ ಬದಲಾವಣೆ ಬಯಸಿ ವಿಜಯ್ ಅವರಿಗೆ ಬೆಂಬಲ ಕೊಟ್ಟಿರುವಂತದ್ದು. ಅಲ್ಲದೆ ಯಾವುದೇ ಜಾತಿ ಸಮುದಾಯಕ್ಕೂ ನಾನು ಆಗ್ಲೇ ಹೇಳ್ತಾ ಇದ್ದೆ, ಸೀಮಿತ ಆಗಿಲ್ಲ ಅವರು. ಅದಕ್ಕೆ ಅಂತಾನೆ ಒಂದು ಈಗ ಹೆಂಗಾಗಿದೆ, ಕಾಂಗ್ರೆಸ್ ಅಂದ್ರೆ ಮುಸ್ಲಿಮ್ಸು, ಬಿಜೆಪಿ ಅಂದ್ರೆ ಹಿಂದೂಗಳು, ಈ ರೀತಿಯಾಗಿ ಅವರೇ ಡಿವೈಡ್ ಮಾಡ್ಬಿಟ್ಟಿದ್ದಾರೆ. ಬಟ್ ನಿಮಗೆ ಗೊತ್ತಿರ್ಬೇಕು, ಜೋಸೆಫ್ ವಿಜಯ್ ಅಂತಾನೆ ಅವ್ರು, ಯಾಕಂತ ಹೇಳಿದ್ರೆ ಈಸ್ ಎ ಕ್ರಿಶ್ಚಿಯನ್. ಬಟ್ ಅವರು ಅದೇ ಸಮುದಾಯನ ಮಾತ್ರ ಲೈಕ್ ಗುರಿ ಮಾಡ್ಲಿಲ್ಲ, ಎಲ್ಲಾ ಸಮುದಾಯದವರು ಕೂಡ ಮತ ಕೇಳಿದ್ರು, ಅದೇ ರೀತಿಯಾಗಿ ಮಾಡಿದ್ರು, ಎಲ್ಲ ಪ್ರಚಾರ ನಡೆಸಿದ್ರು. ಅಂದ್ರೆ ಇದೇ ಕಾರಣಕ್ಕೋಸ್ಕರ ಇವತ್ತು ಒಟ್ಟಿನಲ್ಲಿ ವಿಜಯ್ ಕಿಂಗ್ ಮೇಕರ್ ಆಗ್ತಾರೆ ಅಂತ ಎಲ್ಲ ಮಾತನಾಡ್ತಾ ಇದ್ರು. ಆದ್ರೆ ಕಿಂಗ್ ಮೇಕರ್ ಆಗ್ಬಹುದು ಅಂತ, ಬಟ್ ಆದ್ರೆ ವಿಜಯ್ ಇವತ್ತು ಕಿಂಗ್ ಆಗಿ ನಿಂತ್ಕೊಂಡಿದ್ದಾರೆ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಈ ವಿಜಯ್ ಅವರ ಈ ಗೆಲುವಿನ ಬಗ್ಗೆ ನೀವೇನಂತೀರಾ? ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಮುಂದೆ ಯಾವ ರೀತಿಯಾಗಿ ತಮಿಳುನಾಡಲ್ಲಿ ಬದಲಾವಣೆಗಳಾಗುತ್ತೆ? ವಿಜಯ್ ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸ್ತಾರ? ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.